ರಾಷ್ಟ್ರಕವಿ ಕುವೆಂಪು ಹೆಸರಿಗೆ ಮಸಿ ಬಳಿಯುತ್ತಿರೋ ಶೃಂಗೇರಿ ಪಟ್ಟಣ ಪಂಚಾಯಿತಿ. ಗಬ್ಬೆದ್ದು ನಾರುತ್ತಿರುವ ಬಸ್ ನಿಲ್ದಾಣ, ಎಣ್ಣೆ ಬಾಟ್ಲಿ ಜೊತೆ ಕಾಂಡಮ್ ಪ್ಯಾಕ್. ಅಧಿಕಾರಿಗಳೇ ನಿದ್ದೆಯಿಂದ ಹೇಳ್ರಪ್ಪ. ಬೆಪ್ಪು ತಕ್ಕಡಿಗಳ ಭರವಸೆಗೆ ಬೇಸತ್ತ ಜನ. ಹೌದು, ಎಲ್ಲೆಂದರಲ್ಲಿ ಬಿದ್ದಿರುವ ಕಸದ ರಾಶಿ, ಗಬ್ಬೆದ್ದು ನಾರುತ್ತಿರೋ ಚರಂಡಿ, ತುಕ್ಕು ಹಿಡಿದಿರೋ ಬೋರ್ಡ್ಗಳು, ಅಲ್ಲಲ್ಲಿ ಬಿದ್ದಿರೋ ಬಿಯರ್ ಬಾಟಲ್, ಮದ್ಯದ ಪ್ಯಾಕೆಟ್ಗಳು. ಸ್ವಚ್ಛತೆ ಕಾಣದೆ ಈ ಪಾಟಿ ಹದಗೆಟ್ಟಿರೋ ಈ ಬಸ್ ನಿಲ್ದಾಣದ ಹೆಸರು ರಾಷ್ಟ್ರಕವಿ ಕುವೆಂಪು ಬಸ್ ನಿಲ್ದಾಣ. ಚಿಕ್ಕಮಗಳೂರಿನ ಶೃಂಗೇರಿ ಅಕ್ಷರದ ಅಧಿದೇವತೆ ತಾಯಿ ಶಾರದೆ ನಿಲ್ಲಿಸಿರುವ ಪುಣ್ಯಭೂಮಿ. ಪ್ರತಿ ವರ್ಷ 50ರಿಂದ 60 ಲಕ್ಷ ಪ್ರವಾಸಿಗರು ಭೇಟಿ ನೀಡುವ ಪುಣ್ಯಸ್ಥಳ. ಆದರೆ ಶೃಂಗೇರಿ ಸದ್ಯ ಶಕ್ತಿ ಯೋಜನೆಯಿಂದ ತತ್ತರಿಸಿ ಹೋಗಿದೆ. ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಸರಿಯಾದ ಸ್ವಚ್ಛತೆ ಇಲ್ಲದೆ ಕಸದ ರಾಶಿಯಿಂದ ತುಂಬಿ ಹೋಗಿದೆ. ಕಳೆದ 15 ವರ್ಷದ ಹಿಂದೆ ನಿರ್ಮಾಣಗೊಂಡ ಶೃಂಗೇರಿಯ ಬಸ್ ನಿಲ್ದಾಣ ಸದ್ಯ ಕುಡುಕರ ಪಾಲಿನ ಬಾರ್ ಆಗಿಬಿಟ್ಟಿವೆ. ಶಕ್ತಿ ಯೋಜನೆ ಬಳಿಕ ಪ್ರಯಾಣಿಕರ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಹೆಚ್ಚಾಗಿ ಮಹಿಳಾ ಪ್ರಯಾಣಿಕರಿಂದ ತುಂಬಿರೋ ಬಸ್ ನಿಲ್ದಾಣದಲ್ಲಿ ಯಾವುದೇ ಸುರಕ್ಷತೆಯೂ ಇಲ್ಲ. ಹೆಸರಿಗಷ್ಟೇ ಪೊಲೀಸ್ ಚೌಕಿ ಇದೆ, ಆದರೆ ಅಲ್ಲಿ ಕನಿಷ್ಠ ಓರ್ವ ಹೋಮ್ ಗಾರ್ಡ್ ಕೂಡ ಇರೋದಿಲ್ಲ. ಇನ್ನು ಪ್ರಯಾಣಿಕರ ಹಿತದೃಷ್ಟಿಯಿಂದ ಯಾವುದೇ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಕೂಡ ಈ ಬಸ್ ನಿಲ್ದಾಣದಲ್ಲಿಲ್ಲ. ಇತ್ತೀಚೆಗಷ್ಟೇ ನಿಲ್ಲಿಸಿದ್ದ ಕೆಎಸ್ಆರ್ಟಿಸಿ ಬಸ್ನಿಂದ 15,000 ಕಳ್ಳತನವಾಗಿತ್ತು. ಇಂತಹ ಅದೆಷ್ಟೋ ಘಟನೆಗಳು ನಡೆದರೂ ಕೂಡ ಪಟ್ಟಣ ಪಂಚಾಯತ್ ಮಾತ್ರ ಗಾಢ ನಿದ್ರೆಯಲ್ಲಿದೆ. ಸಾಲದ್ದಕ್ಕೆ ಬಸ್ ನಿಲ್ದಾಣದ ಮೇಲ್ಭಾಗ ಅರ್ಧಂಬರ್ಧ ಕಟ್ಟಿರುವ ಕಟ್ಟಡ ದೇಸಿ ಲಾಡ್ಜ್ ಆಗಿ ಬದಲಾಗಿದೆ. ರಾತ್ರಿ ವೇಳೆ ಎಣ್ಣೆ ಪಾರ್ಟಿಯಿಂದ ಶುರುವಾದರೆ ಎಲ್ಲಾ ರೀತಿಯ ವಹಿವಾಟುಗಳು ನಡೆಯುತ್ತೆ ಅನ್ನೋದಕ್ಕೆ ಅಲ್ಲಿ ಬಿದ್ದಿರುವ ಕಾಂಡಮ್ಗಳೇ ಸಾಕ್ಷಿಯಾಗಿದೆ. ನಾನು ಹಲವು ಬಾರಿ ನಮ್ಮ ಪಟ್ಟಣ ಪಂಚಾಯತಿಗೆ ತಿಳಿಸಿದ್ದೀವಿ ಮತ್ತು ಲಿಖಿತವಾಗಿ ಕೊಟ್ಟಿದ್ದೀವಿ. ಯಾವುದೇ ರೀತಿ ಕ್ರಮ ಕೈಗೊಳ್ತಿಲ್ಲ. ಈಗ ಕೇಳಿದ್ಕೊಳ್ಳಿ ಬೋರ್ಡ್ ಇಲ್ಲ, ತಹಸೀಲ್ದಾರ್ ಆಡಳಿತ ಈಗಿರೋದು, ಯಾವುದೇ ಕ್ರಮಗಳು ನಡೀತಿಲ್ಲ. ಈಗ ಸಾಧಾರಣ ಶೃಂಗೇರಿ ಬಸ್ ಸ್ಟ್ಯಾಂಡಲ್ಲಿ ಕಸದ ರಾಶಿ ನೋಡಿದ್ರಿ ನೀವು. ಪಾಪ ಇವರು ಕಾರ್ಮಿಕರೇನೋ ಮೊನ್ನೆ ಸ್ಟ್ರೈಕ್ ಮಾಡಿದ್ರು, ಒಂದ್ಸರಿ ಕ್ಲೀನ್ ಮಾಡಿದ್ರು. ಅವ್ರು ಏನು ಬರ್ತಾರೆ ಈ ಶಕ್ತಿ ಯೋಜನೆ ಅವರು ಬಯಲು ಶೌಚಾಲಯದಿಂದ ಪ್ರತಿಯೊಂದು ಹೊರಗಡೆ ಮಾಡ್ತಾರೆ. ಒಬ್ಬ ಕಾರ್ಮಿಕ ಇರೋದು ಎಷ್ಟು ಕೆಲಸ ಮಾಡಲಿಕ್ಕಾಗುತ್ತೆ ಬಸ್ ಸ್ಟ್ಯಾಂಡಲ್ಲಿ ಹೇಳಿ? ಅವರೊಬ್ಬರು ಬೆಳಿಗ್ಗೆ ಒರೆಸಿ ಗುಡಿಸಿ ಕ್ಲೀನ್ ಮಾಡಿರ್ತಾರೆ ಬೆಳಿಗ್ಗೆ ಸಂಜೆ. ಇಡೀ ಬಸ್ ಸ್ಟ್ಯಾಂಡ್ ಮೇಂಟೈನ್ ಮಾಡೋಕ್ಕೆ 4-5 ಜನ ಬೇಕಾಗುತ್ತೆ. ಇಲ್ಲಿ ಈ ಕುರ್ಚಿಗಳು ತುಂಡಾಗಿ ಬಿದ್ದಿದ್ದಾವೆ. ಇದನ್ನು ಸರಿ ಮಾಡಲು ಎಲ್ಲ ತುಂಡಾಗಿದ್ದಂತಂದು ರಾಶಿ ಮಾಡಿ ಹಾಕಿದ್ದಾರೆ ಇಲ್ಲಿ. ಎರಡನೇದಾಗಿ ಇಲ್ಲಿ ಯಾರಿಗೂ ನಿಜವಾದ ಸೆಕ್ಯೂರಿಟಿ ಇಲ್ಲ. ಮಹಿಳೆಯರು ರಾತ್ರಿ 9 ಗಂಟೆ ಬಸ್ಸಿಗೆ ಬೆಂಗಳೂರಿಗೆ ಹೋಗೋರು ಬರ್ತಾರೆ. ಇಲ್ಲಿ ಶಕ್ತಿ ವಹಿಸೋರು ಅಲ್ಲಿಂದ ಈಗ ಎಣ್ಣೆ ಹಾಕೊಂಬಂದು ಅವರಿಗೆ ಉಪದ್ರ ಕೊಡ್ತಾರೆ. ಇಲ್ಲಿ ರಾತ್ರಿ ಬೆಂಗಳೂರು ಹೋಗೋರು ಇಲ್ಲಿ ಕಾಯ್ತಾ ಕೂತ್ಕೊಂಡಿರ್ತಾರೆ. ಆ ಬಸ್ಗಳಿಗೆ ಕಾಯೋರಿಗೆ ಯಾವುದೇ ರೀತಿಯ ಸೆಕ್ಯೂರಿಟಿ ಇಲ್ಲ. ಇಲ್ಲಿ ಪೊಲೀಸ್ ಚೌಕಿ ಉಂಟು, ಪೊಲೀಸ್ನವ್ರು ಯಾರೂ ಇಲ್ಲ ಶೃಂಗೇರಿ ಬಸ್ ಸ್ಟ್ಯಾಂಡಲ್ಲಿ. ಮೊನ್ನೆ ದಿವಸ ಮೈಸೂರು ಬಸ್ಸಲ್ಲಿ ಪಾಪ ರಾತ್ರಿ 9:30 ಗಂಟೆಗೆ ಬಂದು ಮಲಗಿದ್ರು ಬಸ್ಸಲ್ಲಿ. ಕಂಡಕ್ಟರ್ ಇವರಿಬ್ಬರು ಸುಸ್ತಾಗಿದ್ದರು. ಕಿಟಕಿಯಲ್ಲೇ ಹತ್ತಿ ಅವರ ಐಟಮ್ಗಳನ್ನು ಅವರು ದುಡ್ಡನ್ನು ಕದ್ದು ತಗೊಂಡೋಗಿದ್ದಾರೆ. ಇದನ್ನು ಸಾಧಾರಣವಾಗಿ ಎಲ್ಲರಿಗೂ ಪಬ್ಲಿಕ್ ಆಗಿದೆ ಈ ವಿಷಯ. ಏನೋ ಬಸ್ ನಿಲ್ದಾಣ ಒಳಭಾಗಕ್ಕೆ ಬಂದರೆ ಯಾವುದೋ ಪಾಳು ಬಿದ್ದಿರುವ ಕಟ್ಟಡದಂತೆ ಭಾಸವಾಗುವುದಂತೂ ಪಕ್ಕ. ಬಸ್ ಮಾರ್ಗದ ಬೋರ್ಡ್ಗಳು ಮೂಲೆ ಸೇರಿ ವರ್ಷಗಳಾಗಿವೆ. ಗೋಡೆಗಳು ಸುಣ್ಣ ಬಣ್ಣ ಕಾಣದೆ ದಶಕಗಳೇ ಕಳೆದಿವೆ. ಕಾಂಪೌಂಡ್ ಕುಸಿದಿದೆ. ಕುಡಿಯುವ ನೀರು ಕಲುಷಿತಗೊಂಡಿದೆ. ಸರಿಯಾದ ಲೈಟ್ ವ್ಯವಸ್ಥೆ ಇಲ್ಲ. ಶೌಚಾಲಯಗಳಿದ್ದರೂ ಲೆಕ್ಕಕ್ಕಿಲ್ಲದಂತಾಗಿದೆ. ಪ್ರಯಾಣಿಕರಿಗಾಗಿ ಮಾಡಿದ ಆಸನಗಳು ತಾವೇ ಮಸಣ ಸೇರಿವೆ. ಪೊಲೀಸ್ ಚೌಕಿ ಎಂಬ ನಾಮಕಾವಸ್ಥೆಯ ಖಾಲಿ ಶೆಡ್ಗಳಿಗಿಂತ ಕನಿಷ್ಠ ಒಂದು ಸಿಸಿ ಕ್ಯಾಮೆರಾ ವ್ಯವಸ್ಥೆ ಮಾಡಿದ್ದರೆ ಒಂದಿಷ್ಟು ಸಮಸ್ಯೆಗಾದರೂ ಕಡಿವಾಣ ಹಾಕಬಹುದಿತ್ತು ಎನ್ನುವುದು ಸಾರ್ವಜನಿಕರ ಮಾತು. ಇಲ್ಲಿ ಒಂದು ಸಿಸಿ ಕ್ಯಾಮೆರಾ ಇಲ್ಲ. ನೀರಿನ ವ್ಯವಸ್ಥೆನೂ ಅಷ್ಟೇ, ಕುಡಿಯೋ ನೀರಿನ ವ್ಯವಸ್ಥೆನೂ ಸರಿಯಾಗಿಲ್ಲ. ನೀರು ಬರ್ತದೆ, ಅದರಲ್ಲಿ ಏನೇನಿರ್ತದೆ ಗೊತ್ತಿಲ್ಲ. ಎಲ್ಲ ಶೌಚಾಲಯದ ವ್ಯವಸ್ಥೆನೂ ಅಷ್ಟೇ, ಯಾವುದು ಮೇಂಟೈನ್ ಸರಿಯಾಗಿ ಮಾಡ್ತಿಲ್ಲ ಶೃಂಗೇರಿ ಬಸ್ ಸ್ಟ್ಯಾಂಡಲ್ಲಿ. ರಕ್ಷಣೆ ಎಂಬುದು ಮೊದಲಿಂದ ಇಲ್ಲಿ ಕಾಲೇಜ್ ಹುಡುಗರು ಅಷ್ಟೇ ಬಂದ್ಕೊಂಡು ಹೊಡ್ಕೊಳ್ತಿರ್ತಾರೆ. ಯಾರು ಕೇಳೋರು? ಶೃಂಗೇರಿ ಬಸ್ ಸ್ಟ್ಯಾಂಡು ಪವಿತ್ರ ಯಾತ್ರಾ ಸ್ಥಳ. 100 ಜನ ಶೃಂಗೇರಿ ಬಂದು ಹೋಗ್ತಾರೆ, 1000 ಜನ ಬಂದು ಹೋಗ್ತಾರೆ. ಒಂದು ಸೆಕ್ಯೂರಿಟಿ ಇಲ್ಲ. ಯಾರು ಪಿಕ್ ಪಾಕೆಟ್ ಆಯಿತು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು. ಪೊಲೀಸ್ನವ್ರು ಬರೋಷ್ಟೊತ್ತಿಗೆ ಇಲ್ಲೆಲ್ಲ ಮುಗಿದೋಗಿರ್ತದೆ. ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಪೇಂಟಿಂಗ್ ಆಗಿದೆ ಎಷ್ಟು ವರ್ಷ ಆಯಿತು ಕೇಳಿ ಶೃಂಗೇರಿ ಬಸ್ ಸ್ಟ್ಯಾಂಡಲ್ಲಿ. ಹರಾಜು ಅಷ್ಟೇ, ಹರಾಜು ಪ್ರಕ್ರಿಯೆಯೂ ನಡೀತಿಲ್ಲ. ಮಳೆಗಳಿದ್ದು ಯಾವುದೇ ಕಾರ್ಯಕ್ರಮಗಳು ಸ್ತಬ್ಧವಾಗಿದೆ, ಏನೂ ಇಲ್ಲ. ರಾತ್ರಿ ಕರೆಂಟ್ ಹೋದರೆ ಇನ್ವರ್ಟರ್ ಹಾಕ್ತಾರೆ ಚಿಮಣಿ ಬುಡ್ಡಿ ಥರ. ಅಲ್ಲಿ ಶೌಚಾಲಯದೊಳಗೆ ಲೈಟ್ ಇಲ್ಲ. ಮೊಬೈಲ್ನಲ್ಲಿ ಹೋಗಿ ಮಹಿಳೆಯರು ಶೌಚಾಲಯಕ್ಕೆ ಹೋಗಿ ಬರೋಂಥ ಪರಿಸ್ಥಿತಿ ಉಂಟು. ಯಾವುದೇ ಸೆಕ್ಯೂರಿಟಿ ಶೃಂಗೇರಿ ಬಸ್ ಸ್ಟ್ಯಾಂಡಲ್ಲಿ ಇಲ್ಲ. ಇದನ್ನು ನಾನು ಹೇಳ್ತೀನಿ, ಯಾರೂ ದೂರ ಹಂಗಿಲ್ಲ. ವ್ಯವಸ್ಥೆ ಹಾಗಾಗಿದ್ದಿಲ್ಲ ಅಷ್ಟೇ. ಪಟ್ಟಣ ಪಂಚಾಯತ್ನಲ್ಲಿ ನೂತನ ಮೀಸಲಾತಿ ಘೋಷಣೆ ಆಗದೆ ಇರೋ ಹಿನ್ನೆಲೆ ಅಧ್ಯಕ್ಷರ ಕುರ್ಚಿ ಖಾಲಿ ಉಳಿದಿದೆ. ಸದ್ಯ ಪಟ್ಟಣ ಪಂಚಾಯತ್ ಅಧಿಕಾರಿಗಳ ಆಡಳಿತದಲ್ಲಿದೆ.
ಇಷ್ಟೆಲ್ಲ ಸಮಸ್ಯೆಗಳು ಗೊತ್ತಿದ್ದರೂ ಅಧಿಕಾರಿಗಳು ಬೆಪ್ಪು ತಕ್ಕಡಿಗಳಂತೆ ವರ್ತಿಸಿರೋದು ಜನರಲ್ಲಿ ಆಕ್ರೋಶ ಮೂಡಿಸಿದೆ. ಅದಕ್ಕೆ ಏನಂತ ಹೇಳಿದ್ರೆ, ಈಗ ಸದ್ಯಕ್ಕೆ ಪಟ್ಟಣ ಪಂಚಾಯತಿಯಲ್ಲಿ ಬೋರ್ಡ್ ಗಿರ್ಡ್ ಏನಾಗಿಲ್ಲ. ಇನ್ನು ಬೋರ್ಡ್ ಬಂದ್ಕೊಳ್ಳೋದೇನಾದ್ರು ಸರಿ ಆಗ್ಬೋದು. ಈಗ ಮೊನ್ನೆ ಪೌರ ಕಾರ್ಮಿಕರ ಸಂಘಟನೆ ಒಂದು ಸ್ಟ್ರೈಕ್ ಆಗಿತ್ತು. ಹಾಗಾಗಿ ಪಾಪ ಅವರಿಗೂ ವಿಲೇವಾರಿ ಬಿಡೋಕ್ಕೆ ಕಷ್ಟ ಆಗಿದೆ. ಮೊನ್ನೆ ಒಂದು ಟ್ಯಾಕ್ಟ್ರಿ 2-3 ಟ್ಯಾಕ್ಟ್ರಿ ತಂದು ಲೋಡ್ ತಗೊಂಡೋಗ್ಯಾರೆ. ಹಾಗಾಗಿ ಸಮಸ್ಯೆ ಅವರಿಗೂ ಮೆನ್ಸ್ ಎಲ್ಲ ಕಮ್ಮಿ ಇದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ಬೋರ್ಡ್ ಗಿರ್ಡ್ ಆದ್ಕೊಳ್ಳಿ ಆಮೇಲೆ ಏನಾದ್ರು ಸಮಸ್ಯೆ ಬಗೆಹರಿಬೋದು. ತನಕ ಯಾರು ಏನು ಮಾಡೋಕ್ಕಾಗಲ್ಲ. ಈಗ ಪಟ್ಟಣ ಪಂಚಾಯತಿಯಲ್ಲಿ ಸ್ಟಾಫ್ನವರು ಯಾರೂ ಇಲ್ಲ. ಯಾರಿಗೆ ಹೇಳ್ಕೊಂಡು 2-3 ಜನ ಮಾತ್ರ ಇರೋದು. ಹಾಗಾಗಿ ನಾವು ಇದರಲ್ಲಿ ಯಾರನ್ನ ದೂಷಣೆ ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಹಿಂದೆ ಪಟ್ಟಣ ಪಂಚಾಯತಿಯಲ್ಲಿ ಬೋರ್ಡ್ ಇದ್ದಾಗೆಲ್ಲ ಕ್ಲೀನಾಗಿ ವಿಲೇವಾರಿ ಆಗ್ತಿತ್ತು. ಈಗ ಬೋರ್ಡೇ ಇಲ್ಲ ಪಟ್ಟಣ ಪಂಚಾಯತಿಯಲ್ಲಿ. ಹಾಗಿರೋದಕ್ಕೆ ಯಾರು ಏನು ಮಾಡೋಕ್ಕೂ ಆಗೋದಿಲ್ಲ. ಮೆನ್ಸು ಇಲ್ಲ ಅಲ್ಲಿ. 4 ಜನ ಕೆಳಗಡೆ ಹೋದರೆ ಇಬ್ಬರು ಇಲ್ಲಿ ಆ್ಯಕ್ಚುಲಿ ಇಬ್ಬರು ಬೇಕು ಬಸ್ ಸ್ಟ್ಯಾಂಡಿಗೆ. ಅವರೊಬ್ಬರೇ ಪಾಪ ಕ್ಲೀನ್ ಮಾಡೋಕ್ಕೆ ಎಷ್ಟೊಂದು ಬೆಳಗ್ಗೆ ಸಂಜೆ ತನಕ ಕ್ಲೀನ್ ಮಾಡ್ತಾನೆ ಇರ್ತಾರೆ ಅವರು. ಅದೀಗ ಮಠಕ್ಕೆ ಟೂರಿಸ್ಟ್ ಅವರು ಬರೋ ಜಾಸ್ತಿ ಜನ, ಶಕ್ತಿ ಯೋಜನೆ ಜನ ಜಾಸ್ತಿ ಬರ್ತಾರೆ. ಇಲ್ಲಿ 10 ನಿಮಿಷಕ್ಕೂ ಜನ ಕಸ ಆಗ್ತಿರುತ್ತೆ. ಪಾಪ ಅವರೊಬ್ಬನ ಏನು ಓದ್ತಾಯಿರ್ತಾರೆ. ಯಾರು ಏನು ಮಾಡೋಕ್ಕಾಗಲ್ಲ. ಹಾಗಾಗಿದೆ ಪರಿಸ್ಥಿತಿ. ರಾಷ್ಟ್ರಕವಿ ಕುವೆಂಪು ಹೆಸರಲ್ಲಿರೋ ಬಸ್ ನಿಲ್ದಾಣ ಈ ರೀತಿ ಅವ್ಯವಸ್ಥೆಯಿಂದ ಕೂಡಿರುವುದು ಬಹುಶಃ ಅವರ ಹೆಸರಿಗೆ ಮಾಡಿದ ಅವಮಾನ ಎಂದರೂ ತಪ್ಪಾಗ್ಲಿಕ್ಕಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ರೆ ಇದು ಅಪರಾಧ ಚಟುವಟಿಕೆಗಳ ತಾಣ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇದೆಲ್ಲ ಹೋಗಿದೆ, ಸಿಕ್ಕಾಪಟ್ಟೆ ಗಲೀಜು ಇದೆಲ್ಲ ಇದೆ. ಆಮೇಲೆ ಹೋಟ್ಲಿಂದು ನೀರಿಂದು ಅದನ್ನೂ ಸರಿ ಇಲ್ಲ, ಯಾವುದೂ ಸರಿ ಇಲ್ಲ. ಸೊಳ್ಳೆಗಳು ಕಾಟ, ಕುತ್ಕೊಳಕ್ಕಾಗಲ್ಲ. ಆಟೋ ಡ್ರೈವರ್ಗಳಂತೂ ಕುತ್ಕೊಳಕ್ಕೆ ಆಗಲ್ಲ ಅಲ್ಲಿ. ತಂದಾಗಿದೆ ಸರ್, ಎಷ್ಟು ಸಾರಿ ತಂದರೂ ಏನು ಅವರು ಬಂದು ನೋಡ್ತಾರೆ ಅಷ್ಟೇ, ಹೋಗ್ತಾರೆ ಸೀದಾ ಹೋಗ್ತಿರ್ತಾರೆ ಅಷ್ಟೇ. ಬರ್ತಾರೆ ನೋಡ್ತಾರೆ, ಹಾಂ ಆಯ್ತು ಮಾಡ್ತೀವಿ ಅಂತಾರೆ, ಸೀದಾ ಹೋಗ್ತಾ ಇರ್ತಾರೆ ಅಧಿಕಾರಿಗಳೆಲ್ಲ.